ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಎಷ್ಟಂದರೆ 11:55 ಆಗಿದೆ. ಇನ್ನು 5 ನಿಮಿಷ ಇದೆ 12 ಗಂಟೆಗೆ. ಏನು ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತನಾ, ಏನಂದರೆ ನಮ್ಮ ದಿಲೀಪ್ ಮಹಾರಾಜರ ಬರ್ಡೇ ಇದೆ ನಾಳೆ. ಅವನಿಗೆ ವಿಶ್ ಮಾಡೋಣ ಅಂತ. ಅವನಿವತ್ತು ನಮ್ಮ ಮನೇಲೇ ಮಲ್ಕೊಂಡಿದ್ದಾನೆ. ಅವ್ನಿಗೆ ಹೋಗ್ಬಿಟ್ಟು ಇವಾಗ 12 ಗಂಟೆಗೆ ಕರೆಕ್ಟಾಗಿ ಹ್ಯಾಪಿ ಬರ್ಡೇ ಹೇಳೋಣ. ಚಲೋ, ಇವಾಗ ಏನೊಂದು ಮೇಜರ್ ಟಾಸ್ಕ್ ಅಂದರೆ ಅವನ್ನ ಎದೊಳಿಸೋದೇ ಮೇಜರ್ ಟಾಸ್ಕು. ನಮ್ಮ ಮನೇಲಿ ಮಲ್ಕೊಳ್ಳೋವಾಗೆಲ್ಲ ಆ ಪಾಪು ಎಷ್ಟೇ ಕಿರ್ಚಿದ್ರು ಅವ್ನು ಎದೊಳೋದೇ ಇಲ್ಲ. ಇವಾಗ 12 ಗಂಟೆಗೆ ಅವನು ಎದೊಳ್ತಾನ ಅಂತ ಡೌಟು, ನೋಡುವ. ಮೇಜರ್ ಟಾಸ್ಕಿಸ್ ಇವನ್ನ ಎದೊಳಿಸೋದೇ ಇವಾಗಿರೋದು. ಹಾಂ, ಎದೊಳಿಸ್ರಪ್ಪ ಅಣ್ಣ. ಓಕೆ, ಎಲ್ಲರಿಗೂ ಈ ದಿಲೀಪ್ ಯಾರು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ನನ್ನ ಪ್ರೀವಿಯಸ್ ವ್ಲಾಗ್ ಇತ್ತು ಗೇಮ್ಸ್ ಫನ್ ಅಂತ. ಆ ವಿಡಿಯೋ ನೋಡಿರೋರಿಗೆ ಅವ್ನು ಯಾರಂತ ಗೊತ್ತಿರುತ್ತೆ. ಯಾರ್ಯಾರು ಇನ್ನೂ ಆ ವ್ಲಾಗ್ ನೋಡಿಲ್ಲ, ಈಗಲೇ ಹೋಗಿ ನನ್ನ ಚಾನಲಲ್ಲಿ ಗೇಮ್ಸ್ ಫನ್ ಅಂತ ಒಂದು ವ್ಲಾಗ್ ಇದೆ. ಆ ವ್ಲಾಗ್ನ ನೋಡ್ಕೊಂಡು ಬನ್ನಿ. ದಿಲೀಪ್ ದಿಲೀಪ್ ದಿಲೀಪ ದಿಲೀಪ ಎದೋಳ್ಸಿ. ದಿಲೀಪ ನಮ್ಮ ಪಾಪನ ವಿಶ್ ಮಾಡ್ಬೇಕಂತ ಎದೋಳು ನೋಡ್ರಿ. ಅವ್ನು ಮಲ್ಕೊಂಡವನೆ. ದಿಲೀಪ ದಿಲೀಪ ಎದೋಳ, ನಾನು ವಿಶ್ ಮಾಡ್ಬೇಕಂತ ನೋಡ್ರಿ. ಇವಳು ಕೂಡ ಎದ್ದಿದ್ದಾಳೆ ವಿಶ್ ಮಾಡ್ಬೇಕಂತ. ಅವ್ನು ಎದೊಳ್ತಾ ಇಲ್ಲ ನೋಡ್ರಿ, ಹೆಂಗ್ ಮಲ್ಕೊಂಡವನು. ಎದೋಳ್ಸಿ ಹೊಡಿ ಒಂದು ಎದೋಳ್ಸ್ರಿ. ದಿಲೀಪ ಎದೋಳ. ನಾನು ಹೇಳಿಲ್ಲ ಇವನ್ನ ಎದೊಳ್ಸೋದೇ ಮೇಜರ್ ಟಾಸ್ಕ್ ಅಂತ. ಎದೊಳ್ಸ್ತಾಳೆ ನೋಡ್ರಿ ಇವಾಗಳು. ಹಾಂ, ಎದೋಳು. ಎದೊಳ್ಸ್ಬೇಕಂತ 12 ಗಂಟೆ ವಿಶ್ ಮಾಡುವ. ಹಾಂ, ಎದೊಳ್ಸು ಅಣ್ಣನ, ಎದೊಳ್ಸು. ನೀನು ಪ್ರಯತ್ನ ಪಡು. ಹಾಂ, ವಿಶ್ ಮಾಡು ಅಣ್ಣಂಗೆ. 12 ಗಂಟೆ ಆಯ್ತು. ಅಣ್ಣನ ಎದೊಳ್ಸು, ಹ್ಯಾಪಿ ಬರ್ಡೇ ಹೇಳು. ಎದೊಳ್ಸಿ ಸರ್, ಟೈಮ್ ಆಯ್ತು. ದಿಲೀಪ ಬೇಡ ಹಾಗೆ ಮಲಗಿಸ್ಬೇಡ. ಎದಳು, ಎದೊಳ್ಸು. ಹಾಂ, ಎದೊಳ್ಸು. ದಿಲೀಪ ದಿಲೀಪ ಅಯ್ಯೋ ರಾಮ. ದಿಲೀಪ, ಹಲೋ ದಿಲೀಪ ಅಣ್ಣನ ಎದೊಳ್ಸು. ಅಣ್ಣ ಹ್ಯಾಪಿ ಬರ್ಡೇ ಹೇಳು ಅಣ್ಣಂಗೆ. ನೋಡಿ ಫ್ರೆಂಡ್ಸ್, ನಾನು 12 ಗಂಟೆ ಆಗಿದ ತಕ್ಷಣ ವಿಶ್ ಮಾಡುವ ಅಂತ ಎದ್ಬಿಟ್ಟು ಬಂದರೆ ಅವನು ಎದೊಳ್ತಾನೆ ಇಲ್ಲ ನೋಡ್ರಿ. ಇವಳಿಗಂತೂ ನಿದ್ದೆ ಬರಲ್ಲ. 1 ಗಂಟೆ ಆಗಲಿ 2 ಗಂಟೆ ಆಗಲಿ ಇವಳು ಇಷ್ಟ ತನಕ ಆಡಿ ಈ ಥರ 1 ಗಂಟೆ 2 ಗಂಟೆ ತನಕ ನೋಡ್ಕೊಂಡು ನಮ್ಮ ಕಣ್ಗಳು ನೋಡ್ರಿ ಡಾರ್ಕ್ ಸರ್ಕಲ್ ಆಗಿ ಕೂತ್ಕೊಂಡಿದೆ. ಏನು ಮಾಡೋಣ, ಇವನಂತೂ ಎದೊಳ್ತಾನೆ ಇಲ್ಲ. ಏನು ಮಾಡೋದಂದರೆ ಸ್ವಲ್ಪ ಪಾಪ ಮಲ್ಕೊಳ್ಳಿ, ನಾಳೆನೂ ವಿಶ್ ಮಾಡುವ. ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಗುಡ್ ನೈಟ್. ನೋಡಿ 3 ಗಂಟೆ ಆಗಿದೆ. ಈ ಬರ್ಡೇ ಬಾಯ್ 3 ಗಂಟೆಗೆ ಎದ್ದೈತೆ. ಇಲ್ಲಿ ದಿಲೀಪ ಫಸ್ಟ್ ವಿಶ್ ನಂದೆ. ತಗೋ, ಹ್ಯಾಪಿ ಬರ್ಡೇ. ನೀವು ಮಾಡ್ಬಿಡಿ ಸರ್ ಸೆಕೆಂಡ್. ದಿಲೀಪ್ ಎಲ್ಲಿ ಕೇಳಿಸ್ಕೊ. 12 ಗಂಟೆಗೆ ನಿಂಗೆ ವಿಶ್ ಮಾಡ್ಬೇಕಂತ ಅಲಾರಾಮ್ ಇಟ್ಕೊಂಡು ನಾನು ಎದ್ದು ಬಂದು ವಿಶ್ ಮಾಡಿದ್ರೆ ಒಂಚೂರ ರೆಸ್ಪಾನ್ಸ್ ಮಾಡಬಾರ್ದು. ಅಷ್ಟು ನಿದ್ದೆ ಹೊಡಿತಿದ್ಯಲ್ಲ. ಸರಿ ಆಯ್ತು, ನೀರು ಕುಡಿ ಪಾಪ. ವಿಶ್ ಮಾಡು ಅಣ್ಣಂಗೆ. ಓಕೆ, ಬೆಳಗ್ಗೆ ಮೀಟ್ ಆಗುವ. ನಿಮಗೆಲ್ಲ ಗುಡ್ ನೈಟ್ ಹೇಳಿ ಮಲ್ಕೊಂಡೆ ಅಂತಂದ್ರ? ನೋ ವೇ, ಚಾನ್ಸೇ ಇಲ್ಲ. ಇವಾಗ ಟೈಮ್ ಎಷ್ಟು ಗೊತ್ತಾ? 3:30. ಇವಳು ಇನ್ನೂ ಮಲ್ಕೊಂಡೇ ಇಲ್ಲ. ಫ್ರೆಂಡ್ಸ್ ಕಾಯಳು. ಹಾಯ್ ಫ್ರೆಂಡ್ಸ್ ಅಲ್ಲೋಣ, ಹಾಯ್ ಹೇಳು. ಅಮ್ಮ ಅನ್ನವ, ಅಮ್ಮ ಶಿಕ್ಷ, ಅಮ್ಮ ಅಮ್ಮ ಶಿಕ್ಷ, ಅಮ್ಮನ ಅಮ್ಮ ಅಮ್ಮ ಹಂಗೆ ಹಂಗೆ ಏನು ಹಂಗೆ ಹೆಂಗೆ ಮನೆ ಕಳಲ್ಲ. ಟೈಮ್ ಎಷ್ಟು ಗೊತ್ತಾ ನಿಂಗೆ? 3:30 ಆಯಿತು. 3:30. ಇನ್ನೇನು 3:30 ಮಾಡಿದಾಳೆ. ಇನ್ನೇನು ಮಲ್ಕೊಳ್ಳೋದು? 2:00ವರೆಗಿಲ್ಲ ಅಲ್ವಾ? ಸುಮ್ಮನೆ ಎದ್ದಿರೋಣ ಅಂತ. ಹಾಂ, ಮತ್ತೆ ಮಾಡು, ನೀನೇ ವಿಡಿಯೋ ಮಾಡು. ನೀನೇ ವಿಡಿಯೋ ಕ್ಯಾಪ್ಚರ್ ಮಾಡು. ನೀನೇನು ಮಾಡ್ತಿದ್ದೀಯ ಎಲ್ಲ ತೋರಿಸು ಜನರಿಗೆ. ಅವಳೆ ವಿಡಿಯೋ ಮಾಡ್ತಾವಳೆ. ಮಾಡು. ಅಮ್ಮ ಅಮ್ಮನೇ ನೋಡಿ. ಇವಳ ಟ್ಯಾಲೆಂಟ್ಗಳನ್ನ ನೋಡಿ. ಮಧ್ಯರಾತ್ರಿ 3:30ಕ್ಕೆ ತೋರಿಸ್ತಾಳೆ.
ಹಾಯ್ ಮಾಡು, ಬಾಯ್ ಮಾಡು, ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಹಾಯ್ ಫ್ರೆಂಡ್ಸ್. ಅಯ್ಯಪ್ಪ ಡಿಶು ಮಾಡ್ತೀ. ನಾನು ಇವಾಗ 5:45 ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದ ಅವನ್ನ ಬರ್ಡೇ ಬ್ಲಾಗ್ ಮಾಡುವ ಅಂದರೆ ಅವನು ನಾನು ಎದ್ದೊಳಕ್ಕೆ ಮುಂಚೆ ಮನೆಗೆ ಹೊಟ್ಟೋಗ್ಬಿಟ್ಟಿದ್ದೆ ಎದ್ಬಿಟ್ಟು. ಸೊ ಬೆಳಗ್ಗೆಯಿಂದ ನಮ್ದು ಸ್ವಲ್ಪ ಹೊರಗಡೆ ಹೋಗೋದು ಅದು ಇದು ನಡೀತಿತ್ತು. ಅವನಿಗೆ ಹೋಗ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಬರಬೇಕಿತ್ತಲ್ಲ, ಬರ್ಡೇ ಕೊಡಬೇಕಲ್ಲ, ಅದಕ್ಕೋಸ್ಕರ ನಾವು ಅವನಿಗೊಂದು ಪ್ಯಾಂಟ್ ಶರ್ಟ್ ತಂದಿದ್ದೀವಿ. ಅದನ್ನ ಆಮೇಲೆ ತೋರಿಸ್ತೀನಿ. ಅವ್ನು ಹಾಕ್ಸಿದ್ರೆ ಅವ್ನು ಹಾಕೊಂಡಾಗ ತೋರಿಸ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಆ್ಯಂಡ್ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ ಬರ್ಡೇಗೆ, ಏನಂತೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ದಿಲೀಪ್ನ ಬರ್ಡೇಯ ಪ್ರಯುಕ್ತ ಅವರ ಮನೆಯಲ್ಲಿ ಬಿರಿಯಾನಿ ಮಾಡ್ತಿದ್ದಾರಂತೆ. ಸೊ ಬಿರಿಯಾನಿ ತಿನ್ನಬೇಕು. ಆ್ಯಂಡ್ ಸೆಲೆಬ್ರೇಷನ್ ಗ್ರ್ಯಾಂಡಾಗಿ ಮಾಡ್ತಾರೋ ಏನೋ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಇನ್ ಕೇಸ್ ಅವ್ರು ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ನಾವೇ ಒಂದು ಬ್ಯಾಕ್ಗ್ರೌಂಡ್ ನನ್ನ ಮಗಳು ಬರ್ಡೇಗೆ ಮಾಡಿದ್ದಲ್ಲ ಅದನ್ನು ಸಿಂಪಲ್ ಡೆಕೋರೇಷನ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡುವ ಅಂತ ಇವಾಗ ಹೋಗಿದ್ದು. ನಾನು ಹೊರಗಡೆ ಇದ್ದಿದ್ರು, ಅಲ್ಲೇ ಒಂದು ಹ್ಯಾಪಿ ಬರ್ಡೇ ಸಾಶೀಟು ಆ್ಯಂಡ್ ಕೆಲವೊಂದು ಬಲೂನ್ಸ್ ತೊಗೊಂಡು ಬಂದಿದ್ದೀನಿ. ತೊಗೊಂಡೋಗಿರ್ತೀನಿ. ಇನ್ ಕೇಸ್ ಅವ್ರು ಡೆಕೋರೇಟ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಮಾಡಲಿ, ಮಾಡಿಲ್ಲ ಅಂದರೆ ನಾವೇ ಒಂದು ಸಿಂಪಲ್ ಡೆಕೋರೇಷನ್ ಮಾಡ್ಬಿಟ್ಟು ಸೆಲೆಬ್ರೇಟ್ ಮಾಡುವ ಅಂತ. ಯಾಕಂದರೆ ಆ ಏಜ್ ಮಕ್ಕಳಿಗೆ ಬರ್ಡೇ ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟ ಇರುತ್ತೆ, ಅಂಥವ್ರಿಗೆ ಮಿಸ್ ಮಾಡಬಾರ್ದು. ಇವಾಗ ದಿಲೀಪ್ ಅವರ ಮನೆಗೆ ಹೋಗೋಣ, ಅಲ್ಲಿ ಸಿಗ್ತೀನಿ. ನೋಡ್ರಿ ಬರ್ಡೇ ಬಾಯ್ಗಿಂತ ಅವರೇ ಚೆನ್ನಾಗಿ ಕಾಣಿಸ್ತವ್ರೆ. ನಿಮ್ಮ ಪಪ್ಪ ಬರ್ಡೇ ಬಾಯ್ ಹೆಂಗ್ ರೆಡಿ ಆಗಿದ್ದಾರೆ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಯಾರು ನನ್ನ ಬ್ಲಾಗ್ ನೋಡ್ತಿದ್ರೆ ನಮ್ಮ ಬರ್ಡೇ ಬಗ್ಗೆ ಹ್ಯಾಪಿ ಬರ್ಡೇ ಹೇಳ್ಬಿಡಿ ಅಲ್ಲಿಂದನೇ. ನಾವು ಕೇಕ್ ತಿನ್ನಕ್ಕೆ ವೇಟ್ ಮಾಡ್ತೀವಿ. ನನ್ನ ಪಪ್ಪ ರೆಡಿನೇ ಆಗಿಲ್ಲ, ಅವ್ರಣ್ಣ ಬರ್ಡೇ ಬಾಯ್ ಅವ್ರಣ್ಣ ಹರ್ಷ ಅಂತ. ಆ್ಯಂಡ್ ಒಂದು ರೌಂಡ್ ಡೆಕೋರೇಷನ್ ತೋರಿಸ್ಬಿಡ್ತೀನಿ, ಎಲ್ಲರೂ ನೋಡ್ಕೊಳ್ಳಿ. ಡೆಕೋರೇಷನ್ ಎಲ್ಲ ಹಿಂಗಿದೆ, ಬಟ್ ಲೈಟ್ ಎಫೆಕ್ಟ್ ಇಂದ ಏನು ಕಾಣಿಸ್ತಾ ಇಲ್ಲ. ಅಲ್ಲೇನೋ ಇದೆ. ಆ್ಯಂಡ್ ಇಲ್ಲೆಲ್ಲ ನಡೆಯೋದು ಶೋಕೇಸೇ ತುಂಬ ಅಟ್ರಾಕ್ಟಿವ್ ಆಗಿದೆ. ಡೆಕೋರೇಷನ್ ಬೇಕಾಗಿಲ್ಲ, ಮನೆಯೆಲ್ಲ ಫುಲ್ ಡೆಕೋರೇಟಿವ್ ಆಗೇ ಇದೆ. ಇಲ್ಲೊಂದು ಡುಮ್ಮುದೇನೋ ಕೂತಿದೆ, ಲಾಸ್ಟಲ್ಲಿ ಹೇಳ್ತೀನಿ ಏನಂತ. ಸೊ ಇಷ್ಟು ಡೆಕೋರೇಷನ್ ನಡೀತಿದೆ. ಫಿಶ್ ತರಿಸ್ಬೇಕಿದೆ, ಫಿಶ್ ಇದೆ ಚೆನ್ನಾಗಿದೆ. ಎಲ್ಲಿ ನಮ್ಮ ವರ್ಷದ ಫಿಶ್ ಕಾಣಿಸ್ತಿದೆ ಅನ್ಕೋತೀನಿ ಜನಕ್ಕೆ. ಎಲ್ಲೋ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಫಿಶ್ ಕಾಣಿಸ್ತಿಲ್ಲ. ಎಲ್ಲಿದೆ ಫಿಶ್? ಯಾರಿಗೆ ಫಿಶ್ ಕಾಣಿಸ್ತು ಕಮೆಂಟ್ ಮಾಡ್ರಪ್ಪ. ಫಿಶ್ ಕಾಣಿಸ್ತಿಲ್ಲ ಅನ್ಸುತ್ತೆ, ನನಗೆ ಕಾಣಿಸ್ತಾ ಇಲ್ಲ. ಇದು ಬೇಡ ಬೇಡ. ನಾವಿವಾಗ ನಮ್ಮ ಯಜಮಾನ್ರು ತೋರಿಸ್ತೀವಿ ನೋಡ್ಕೊಳ್ಳಿ. ಆ್ಯಂಡ್ ನಾನು ಇವ್ರು ಹಾಕೊಂಡಿರೋ ಈ ಬಟ್ಟೆ ಬಗ್ಗೆ ಹೇಳಬೇಕು. ಏನಂದರೆ ಇದು ನಾನು ಮದುವೆಗೆ ಮುಂಚೆ ಅವ್ರಿಗೆ ಕೊಟ್ಟಿರೋಂಥ ಫಸ್ಟ್ ಗಿಫ್ಟು. ಅವರ ಬರ್ಡೇಗೆ ನಾನು ಈ ಡ್ರೆಸ್ನ ಹೋಗ್ಬಿಟ್ಟು ನೈಟ್ ಆ್ಯಂಡ್ ನೈಟ್ ಸೆಲೆಕ್ಟ್ ಮಾಡ್ಕೊಬಂದು ಕೊಟ್ಟಿದ್ದೆ. ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಹುಡುಗಿ ಬಿರಿಯಾನಿ ತಿಂತಿದ್ದಾಳೆ, ತೋರಿಸ್ತೀನಿ ರೀ. ಬರ್ಡೇನೇ ಇನ್ನೂ ಆಗಿಲ್ಲ, ಆಲ್ರೆಡಿ ಬಿರಿಯಾನಿ ತಿಂತಾ ಇದ್ದಾಳೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದ್ದಾರಾ? ಹಾಯ್ ಹೇಳಿ ಅಕ್ಷಿತಾ, ನಮ್ಮ ಚಾನಲ್ಗೆ ಹಾಯ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದಿಲೀಪ, ಹ್ಯಾಪಿ ಬರ್ಡೇ ಟು ಯು. ಫ್ಯಾಮಿಲಿ ನೋಡ್ಕೊಳ್ಳಿ, ಅಪ್ಪ ಅಮ್ಮ ಅಣ್ಣ. ಸ್ಮೆಲ್ ಕೊಡೋ ಬರ್ಡೇ ಬಾಯ್. ಇಷ್ಟ ಆಯ್ತಾ? ನಾವು ಕೊಟ್ಟಿರೋಂಥ ಔಟ್ಫಿಟ್ ನೋಡ್ಕೊಳ್ಳಿ, ಚೆನ್ನಾಗಿದ್ಯಾ? ಬಿಸಿ ಬಿಸಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗ ಏನೋ ಬರ್ಡೇ ಎಲ್ಲ ಮುಗೀತು. ನಮ್ಮ ಬರ್ಡೇ ಬಾಯ್ ಕೂಡ ಅನ್ನೋ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಆಟ ಆಡೋಕೆ ಹೋಗಿದ್ದಾರೆ. ನಾವು ಬಿರಿಯಾನಿ ತಿನ್ಕೊಂಡು ಕೂತಿದ್ದೀವಿ. ಇವಾಗ ಬಿರಿಯಾನಿ ತಿಂದ್ಬಿಟ್ಟು ನಾವು ಮನೆಗೆ ಹೊರಡಬೇಕು. ಸರ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಪಾಪು ಬರ್ಡೇಲಿ ಕೂಡ ಅಕ್ಕನೇ ಬಿರಿಯಾನಿ ಮಾಡಿದ್ರು ನಮ್ಮ ಮನೆಗೆ ಬಂದುಬಿಟ್ಟು. ಅಲ್ಲಿ ಒಬ್ಬ ದೈತ್ಯಾಕಾರದ ಮನುಷ್ಯ ಇದ್ದಾನೆ ನೋಡಿ, ಇವನೇ. ಈ ದೈತ್ಯಾಕಾರದ ಮನುಷ್ಯನ ನೋಡಿ ಹೆಂಗಿದ್ದಾನೆ. ನನ್ನಂತವ್ರು ಒಂದು 5 ಜನನ ಹಾಕ್ಬೇಕು, ಅಷ್ಟು ಡುಮ್ಮಗಿದೆ ಈ ಗೊಂಬೆ. ಇದನ್ನ ತಗೊಬಂದು ಫ್ರಿಜ್ ಮೇಲೆ ಕುಣಿಸ್ಕೊಂಡವ್ರೆ. ಇವಾಗ ಬರ್ಡೇ ಎಲ್ಲ ಮುಗೀತು, ಊಟ ಎಲ್ಲ ಮುಗೀತು. ನಮ್ಮ ಬರ್ಡೇ ಬಾಯ್ ಡ್ರೆಸ್ಸು ಕೂಡ ಚೇಂಜ್ ಮಾಡಿ ಒಂದು ರೌಂಡ್ ಆಟ ಕೂಡ ಆಡ್ಕೊಂಡು ಬಂದ್ರು. ಹೆಂಗಿತ್ತು ದಿಲೀಪ್ ಬರ್ಡೇ? ಚೆನ್ನಾಗಿತ್ತಾ? ನಾಚ್ಕೊಬಿಡಿ.
ಓಕೆ ಅವ್ರಿಗೆ ಸಂಕೋಚ ಜಾಸ್ತಿ. ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಓಕೆ ಬಾಯ್ ಮಾಡು. ಬಾಯ್. ಅಷ್ಟೇ.